ನೀಟ್ ಪರೀಕ್ಷೆಯಲ್ಲಿ ಬಳ್ಳಾರಿ ಬಾಲಕಿಯ ಸಾಧನೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರಥಮ ಸ್ಥಾನ. ಆಲ್ ಇಂಡಿಯಾ ವಿಭಾಗಕ್ಕೆ 150ನೇ ರ್ಯಾಂಕಿಂಗ್ ಪಡೆಯುವ ಮೂಲಕ ಬಳ್ಳಾರಿಯ ಹಿರಿಮೆ ಹೆಚ್ಚಿಸಿದ ಸಾಯಿ ಶ್ರಾವ್ಯ. ಬಳ್ಳಾರಿ ಮೂಲದ ಸಾಯಿ ಶ್ರಾವ್ಯ 2026ನೇ ಸಾಲಿನ ನೀಟ್ ಪರೀಕ್ಷೆಯಲ್ಲಿ 150ನೇ ರ್ಯಾಂಕ್ ಪಡೆಯುವ ಮೂಲಕ ಬಳ್ಳಾರಿಯ ಹಿರಿಮೆಯನ್ನ ಹೆಚ್ಚಿಸಿದ್ದು, ಶ್ರಾವ್ಯ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ. ಬಳ್ಳಾರಿಯ ಸಂತೋಷ್ ಮತ್ತು ಶ್ವೇತಾ ಅವರ ಪುತ್ರಿ ಸಾಯಿ ಶ್ರಾವ್ಯ ನಾರಾಯಣ ಪಿಯು ಕಾಲೇಜಿನ ವಿದ್ಯಾರ್ಥಿಯಾಗಿದ್ದು, ನೀಟ್ ಪರೀಕ್ಷೆಯಲ್ಲಿ ಶ್ರಮ ವಹಿಸಿ ಕಲ್ಯಾಣ ಕರ್ನಾಟಕದ ನಂಬರ್ 1 ಹಾಗೂ ಆಲ್ ಇಂಡಿಯಾದ 150ನೇ ರ್ಯಾಂಕಿಂಗ್ ಪಡೆದು ಸಾಧನೆ ಮಾಡಿದ್ದು, ನಗರದ ಆರ್ಯ ವೈಶ್ಯ ಸಮುದಾಯದ ಮುಖಂಡರು ಮತ್ತು 15ನೇ ವಾರ್ಡ್ನ ಪಾಲಿಕೆ ಸದಸ್ಯರಾದ ನೂರ್ ಮಹಮ್ಮದ್ ಶ್ರಾವ್ಯ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ಇನ್ನು ಬಡಾವಣೆಯ ಆತ್ಮೀಯರು, ಸ್ನೇಹಿತರು ಶ್ರಾವ್ಯ ಅವರ ಸಾಧನೆಯನ್ನ ಕೊಂಡಾಡಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಶ್ರಾವ್ಯಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀವಿ. ಮತ್ತೆ ಹುಡುಗಿ ಪಟ್ಟಂತ ಶ್ರಮಕ್ಕೆ ಬಂದಿದ್ದ ಒಂದು ಕೀರ್ತಿ ಇದು. ಶ್ರಮದಿಂದ ಸಾಧಿಸೋದು ಏನೂ ಇಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಶ್ರಾವ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಹುಡುಗಿ ಹೆಚ್ಚು ಕಮ್ಮಿ ನನ್ನ ಫ್ರೆಂಡ್ ಮಗಳು ನೋಡ್ತಾನೆ ಇದ್ದೀನಿ. ಆ ಹುಡುಗಿ ನನ್ನ ಮಗು ಕೂಡ ನಾರಾಯಣಲ್ಲಿ ಹೋಗ್ತಾರೆ. ಆ ಹುಡುಗಿ ಎಷ್ಟು ಕಷ್ಟಪಡ್ತಾಳೆ, ಅವ್ರು ಪ್ರಿನ್ಸಿಪಲ್ ಎಷ್ಟು ಹೇಳ್ತಾರೆ ಅಂತ ಅಂಬೋದು. ಶಿ ಇಸ್ ಟಾರ್ಗೆಟಿಂಗ್. ಅವ್ರು ಲಾಸ್ಟ್ ಇಯರ್ ಯಾರು ಚೆನ್ನಾಗಿ ಓದಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಯಾವ ತರ ಓದ್ತಿದ್ರು ಅಂತ ಆಕಿನೇ ಅವ್ರ ಹತ್ರ ಮಾತಾಡಿ ಯಾವ ತರ ನಾವು ಓದ್ಬೇಕಂತ ಕಷ್ಟಪಟ್ಟು ಇವತ್ತು 150th ರ್ಯಾಂಕ್ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಬಂದಿದ್ದಾರೆ. ಇಟ್ ಇಸ್ ಸಾಮಾನ್ಯ ಮಾತಂತೂ ಅಲ್ಲ. 22 ಲಕ್ಷ ಜನ ಬರೆದಂತ ಒಂದು ಎಕ್ಸಾಮ್ ಅಲ್ಲಿ 150th ರ್ಯಾಂಕ್ ಬಂದಿದ್ದಾರೆ. ಅವರು ನಮ್ಮ ಒಂದು ಕಾಲನಿ ಮತ್ತೆ ನಮ್ಮ ಒಂದು ಸಮುದಾಯಕ್ಕೆ ಸೇರಿದಂತ ಒಂದು ಹುಡುಗಿ ಅಂದ್ರೆ ಹೆಮ್ಮೆಯ ಮಾತು. ಈ ಮಾತಿಗೆ ಈ ಹುಡುಗಿಗೆ ಅವ್ರು ಇನ್ನೂ ಒಂದು ಟಾಪ್ ಲೆವೆಲ್ ಹೋಗ್ಬೇಕು, ಆ ಲೆವೆಲ್ ಅಲ್ಲೇ ಅಚೀವ್ ಮಾಡ್ಬೇಕಂತ ಭಾವಿಸ್ತಾ ಕೃತಜ್ಞತೆ ಹೇಳ್ತಾ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು. ಮಾತು ಏನಂತ ಹೇಳಿದ್ರೆ, ನಮ್ಮ ಅಣ್ಣನ ಮಗಳಾದ ಶ್ರಾವ್ಯ ಸಿಲ್ವಿ ನಡುವಿ ಅವರು ನಾರಾಯಣ ಟೆಕ್ನೋ ಒಳಗ 22 ಲಕ್ಷ ಜನರೊಳಗೆ ಮಗುಗಳು ಯಾರು ಈ ನೀಟ್ ಎಕ್ಸಾಮ್ ಒಳಗೆ ಕರ್ನಾಟಕ ರಾಜ್ಯಕ್ಕೆ 150ನೇ ದರ್ಜೆ ಪಡೆದು ನಮ್ಗೆ ಬಳ್ಳಾರಿ ನಗರದ ಆಲ್ ಇಂಡಿಯಾಗೆ 150ನೇ ರ್ಯಾಂಕ್ ಅನ್ನು ಪಡೆದು ಈ ದಿವಸ ನಮ್ಮ ಅಂಗಡಿ ಮಾರಪ್ಪ ಕಾಂಪೌಂಡ್ ಅಲ್ಲಿ ನಮ್ಮ ವಾರ್ಡ್ 15ನೇ ವಾರ್ಡ್ ಅಲ್ಲಿ ಬಹಳ ಪ್ರಶಂಸದ ಮಾತಂತ ಹೇಳಿ ನಾವು ಎಲ್ಲರೂ ಈ ವಾರ್ಡ್ ಜನರು ಎಲ್ಲರೂ ಕಲ್ತು ಈ ದಿವಸ ಈ ವಾರ್ಡಿನ ಅಧ್ಯಕ್ಷರಾದ ಪ್ರಕಾಶ್ ಅಣ್ಣ ಅವರು ಮತ್ತೆ ಶ್ರೀಧರ್ ಸರ್ ಅವರು ಎಲ್ಲರೂ ಕಲ್ತು, ಸುಬ್ಬರಾವ್ ಅವರು, ಮಾರುತಿ ಪ್ರಸಾದ್ ಅವರು, ನಮ್ಮ ಎಲ್ಲ ಇಡೀ ಈ ಏರಿಯಾದವರೆಲ್ಲ ನಾವು ಒಂದು ಹಬ್ಬದ ಲೆಕ್ಕವಾಗಿ ನಮ್ಮ ಒಂದು ಮಗು ಈ ದಿವಸ ದೇಶದಲ್ಲಿ ಒಂದು ಹೆಸರು ಮಾಡಿದ್ದಾರೆ. ನಮ್ಮ ಈ ಕಾಂಪೌಂಡ್ ನಲ್ಲಿ ಇರುವಕಂತವರು ದೇಶದಲ್ಲಿ ಒಂದು ಗುರುತಿಸಿದ್ದಾರೆ ಇವತ್ತು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾರ್ತ್ ಕರ್ನಾಟಕದಲ್ಲಿ ಮತ್ತೆ ನಮ್ಮ ಜಿಲ್ಲೆ ಒಳಗೆ ಕೂಡ ನಂಬರ್ 1 ಬಂದಿದ್ದಾಳೆ. ಇಂತ ಬೇರೆಯವರು ಕೂಡ ಇವ್ರನ್ನ ನೋಡಿ ಬೇರೆಯವರು ನಮ್ಮ ಬಳ್ಳಾರಿ ನಗರದಲ್ಲಿ ಡಾಕ್ಟರ್ಸ್ ಆಗ್ಬೇಕು, ಇನ್ನ ಸೈಂಟಿಸ್ಟ್ಗಳು ಆಗ್ಬೇಕು, ಎಲ್ಲ ಆಗ್ಬೇಕಂತ ಹೇಳಿ ನಂದು ಬಹಳ ಇಷ್ಟ ಇದೆ. ಯಾಕಂತ ಹೇಳಿದ್ರೆ ನಮ್ದು ಒಂದೇ ಗುರಿ, ಎಲ್ಲಾ ವಿದ್ಯಾವಂತರು ಬರುವವರೆಲ್ಲ ಪೆನ್ನಿಂದ ಅವರು ಜೀವನವನ್ನು ಸಾಧನೆಯನ್ನು ಮಾಡ್ತಾರಂತ ಹೇಳಿ ನನಗೆ ಬಹಳ ಇದು ಇದೆ. ಅದಕ್ಕಾಗಿ ನಾನು ಈ ಮಗು ಓದಿದ ಕಷ್ಟಕ್ಕೆ ನಾನು ಬಹಳ ತುಂಬಾ ಹೃದಯದಿಂದ ಧನ್ಯವಾದ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಈ ನೀಟ್ ಎಕ್ಸಾಮ್ ದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ 150 ರ್ಯಾಂಕ್ ತಗೊಂಡಿದ್ದಾನೆ. ಆಮೇಲೆ ನಾರ್ತ್ ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನೆ. ಅವಳಿಗೆ ಎಷ್ಟು ಕಷ್ಟಪಟ್ಟರೆ ಮಾತ್ರ ಇಲ್ಲಿ ಇರುತ್ತಕ್ಕೆ ಅವ್ರ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಇದೆ. ಈ ಅಚೀವ್ಮೆಂಟ್ ತಗೋಬೇಕಂದ್ರೆ ಕೂಡ ಡೇ ಅಂಡ್ ನೈಟ್ ಕಷ್ಟಪಡ್ಬೇಕು. ಈ ಹುಡುಗಿ ಈ ಅಚೀವ್ಮೆಂಟ್ ಅಲ್ಲದೆ ಇನ್ನೂ ಹೆಚ್ಚಿನ ಅಚೀವ್ಮೆಂಟ್ಸ್ ತಗೊಂಡು ನ್ಯಾಷನಲ್ ಲೆವೆಲ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕಂತ ಆಶಿಸ್ತಾ ಇದ್ದೇನೆ. ಇಂಥ ರ್ಯಾಂಕ್ ಬಂದಿರೋ ಹುಡುಗರನ್ನ ಒಂದಾವತಿ ಇನ್ಸ್ಪಿರೇಷನ್ ಅಂತ ಹೇಳಿ ನಮ್ಮ ಕಾಂಪೌಂಡ್ ನಲ್ಲಿ ಇವತ್ತು ನಮ್ಮ ಏರಿಯಾ ಕಾರ್ಪೊರೇಟರು ಮತ್ತು ಶ್ರೀನಾ ಅವರು ಮತ್ತು ರೆಸ್ಟೋರೆಂಟ್ ಗ್ರೂಪ್ ಅವರು, ನಮ್ಮ ಕಾಂಪೌಂಡ್ ಅವರು ಎಲ್ಲರೂ ಸೇರಿ ಒಂದು ಹಬ್ಬದ ಮೇಲೆ ಆ ಹುಡುಗಿ ಅಷ್ಟೊಂದು ನಾವು ಪ್ರೀತಿ ಸನ್ಮಾನ ಮಾಡಿದ್ದೀವಿ. ಇದಕ್ಕೆಲ್ಲರಿಗೂ ತಮ್ಮೆಲ್ಲರೂ ಬಂದು ಮಾಡಿದಾರಲ್ಲ, ಆ ಹುಡುಗಿಗೆ ಬ್ಲೆಸ್ಸಿಂಗ್ಸ್ ಇರಬೇಕು, ಇನ್ನ ಮೇಲೆ ಧನ್ಯವಾದ ಹೋಗ್ಬೇಕು, ಒಳ್ಳೆ ನಾನು ಮನಪೂರ್ವಕ ಆ ಹುಡುಗಿಗೆ